ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಕೇಳುಗರೆ, ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಿಶ್ವ ಮಹಿಳಾ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಕೇಳುಗರೆ, ಪ್ರತಿ ವರ್ಷ ಮಾರ್ಚ್ 8ರಂದು ದೇಶಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಮಹಿಳೆಯರ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸಾಧನೆಗಳನ್ನು ನೆನೆಯುತ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತೇವೆ. ಹಾಗಿದ್ರೆ ಬನ್ನಿ ಕೇಳಿದ್ರೆ, ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಇನ್ನಷ್ಟು ವಿಚಾರಗಳನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ HD ಕೋಟೆಯ ವಕೀಲರಾದ ಶ್ರೀಮತಿ ನಯನಾ KM ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜನಧ್ವನಿ ಪ್ರೇಕ್ಷಕರಿಗೂ ಹಾಗೂ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಹಾಗೆ ಈ ಕಾರ್ಯಕ್ರಮ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಮಾತನಾಡಲು ಕರೆದಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಮೇಡಮ್. ಧನ್ಯವಾದಗಳು ಮೇಡಮ್. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಅಷ್ಟು ಹೇಳೋದಾದರೆ, ಮಹಿಳೆ ಎಷ್ಟೊಂದು ಹೇಳೋ ಅರ್ಥದಲ್ಲೇ ಒಂದು ಮಹಿಳೆ ಅನ್ನೋ ಪದಕ್ಕೆ ಒಂದು ಗೌರವ ಸಿಗುತ್ತೆ. ಹಾಗೆ ಮಹಿಳೆ ಒಂದು ತಾಯಿಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ ಎಷ್ಟೋ ಒಂದು ತನ್ನ ಜೊತೆಗಿರುವವರಿಗೆ ಬೆಂಬಲ ನೀಡೋದಾಗಲಿ ಅಥವಾ ಪ್ರೋತ್ಸಾಹ ನೀಡೋದಾಗಲಿ ಕಾರ್ಯವನ್ನು ಮಾಡ್ತಾಳೆ. ನಾವು ಶಾಲೆಗಳನ್ನ ಹೋಗುವಾಗ ಕೇಳ್ಬೋದಿತ್ತು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದಿತ್ತು. ಹಾಗೆ ಹೆಣ್ಣು ತಾನು ಓದೋ ಜೊತೆಗೆ ತನ್ನ ಮನೇಲಿರುವಂತಹ ಯಾರೇ ಮಕ್ಕಳಾಗಲಿ ಅಥವಾ ದೊಡ್ಡವರೇ ಆಗಲಿ ಅವ್ರಿಗೆ ವಿದ್ಯಾಭ್ಯಾಸ ಮುಖ್ಯ ಅಂತ ತಿಳಿದು ಅಥವಾ ತನಗಿರುವಂಥ ಅರಿವಲ್ಲೇ ಅವ್ರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಿದ್ಲು. ಈಗ ಅವರ ಒಂದು ದಿನಾಚರಣೆ ಆಚರಿಸ್ತಿರೋದು ನಮ್ಮೆಲ್ಲರ ಖುಷಿ. ಯಾಕಂದರೆ ನಾವು ಮಹಿಳೆಯಾಗಿ ಆ ದಿನಾಚರಣೆಯನ್ನು ಆಚರಿಸ್ತಾ ಇರೋದು ನಮ್ಗೆ ಇನ್ನೂ ಹೆಚ್ಚಿನ ಖುಷಿಯಾಗಿರಬೇಕು. ಹೀಗೆ ನಾವು ಮಹಿಳಾ ದಿನಾಚರಣೆ ಇತಿಹಾಸ ನೋಡೋದಾದರೆ, ವಿಶ್ವಸಂಸ್ಥೆ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಏನು ಸಾಂಸ್ಕೃತಿಕ ಆಯೋಗ ಯುನೆಸ್ಕೋ ಇತ್ತು, ಅದರ ಪ್ರಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ಪ್ರತಿ ವರ್ಷ ಮಾರ್ಚ್ 8ರಂದೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ತಾರೆ. ಈ ಮಹಿಳಾ ದಿನಾಚರಣೆ ಯಾವ ಥರ ಬಂತು ಅಂತ ನಾವು ನೋಡೋದಾದರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವು 20ನೇ ಶತಮಾನದಲ್ಲಿ ಉತ್ತರ ಅಮೇರಿಕಾ ಮತ್ತು ಯುರೋಪ್ನಲ್ಲಿ ಕಾರ್ಮಿಕ ಮಹಿಳೆಯರೇನಿರ್ತಾರೆ ಅವರು ಚಟುವಟಿಕೆಗಳಿಂದ ಕೆಲವೊಂದು ಚಳುವಳಿ ಮಾಡುವ ಮೂಲಕ ಆರಂಭ ಆಗುತ್ತೆ. ಇವ್ರು ಏನಕ್ಕೆ ಚಳುವಳಿ ಮಾಡ್ತಾರೆ ಅಂತ ಹೇಳಿದ್ರೆ, ಮಹಿಳೆಯರು ಕಠಿಣ ಕೆಲಸದ ಪರಿಸ್ಥಿತಿಗಳ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನ್ಯೂಯಾರ್ಕ್ನಲ್ಲಿ 1908ರಲ್ಲಿ 12ರಿಂದ 15,000 ಅಷ್ಟು ಮಹಿಳೆಯರು ಒಟ್ಟುಗೂಡಿ ಬೃಹತ್ ಪ್ರತಿಭಟನೆ ನಡೆಸ್ತಾರೆ. ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಾಗಿತ್ತು ಅಂದರೆ, ಅವರಿಗೆ ಕೆಲಸದ ಅವಧಿ ಅಂದರೆ ಅವರು ಒಂದು ಕೆಲಸ ಮಾಡುವಾಗ ಹೆಚ್ಚಿನ ಸಮಯ, ಈಗ ಪುರುಷರು ಮಹಿಳೆಯರು ಸಮಾನರು ಅಂತೇಳಿ ಒಂದೇ ಥರ ಕೆಲಸ ಕೊಡೋದಾಗಲಿ ಅಥವಾ ಹೆಚ್ಚಿನ ಪರಿಶ್ರಮ ಹಾಕಿ ಕೆಲಸ ಮಾಡುವಂಥ ಕೆಲಸಗಳನ್ನ ನೀಡ್ತಿದ್ರು. ಇದಕ್ಕೆ ತಕ್ಕಂತೆ ವೇತನ ಕೊಡ್ತಿರ್ಲಿಲ್ಲ. ಆದರೆ ನೋಡಿದ್ರೆ ಪುರುಷರಿಗೊಂದು ವೇತನ ಪದ್ಧತಿಯಾಗಲಿ ಮಹಿಳೆಯರಿಗೊಂದು ವೇತನ ಪದ್ಧತಿ ಆಗ್ತಿತ್ತು. ಈ ಒಂದು ಉದ್ದೇಶಕ್ಕೋಸ್ಕರ ತಮ್ಮ ವೇತನವನ್ನು ಪುರುಷರಿಗೆ ಸಮಾನವಾಗಿ ಪಡೆಯುವ ಉದ್ದೇಶದಿಂದ ಒಂದು ಚಳುವಳಿ ಮಾಡ್ತಾರೆ. ಈ ಚಳುವಳಿಯ ಉದ್ದೇಶದಲ್ಲಿ ಒಂದು ವೇತನ ಹೆಚ್ಚು ಪಡಿಸಬೇಕು ಅಂತೇಳಿ ಒಂದು ಪ್ರತಿಭಟನೆ ಮಾಡಿದ್ರೆ, ಅದೇ ರೀತಿ ಮತದಾನದ ಹಕ್ಕು ಕೂಡ ನಮಗೆ ಬೇಕು ಅಂತೇಳಿ ಮಹಿಳೆಯರು ಒಂದು ಪ್ರತಿಭಟನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರ ಮುಷ್ಕರದ ಸ್ಮರಣಾರ್ಥವಾಗಿ ಯುನೈಟೆಡ್ ಸ್ಟೇಟ್ನಲ್ಲಿ 1909 ಫೆಬ್ರವರಿ 28ರಂದು ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿತು. ಅದೇ ಥರ 1911 ಈ ವರ್ಷದಲ್ಲಿ ಡೆನ್ಮಾರ್ಕ್, ಆಸ್ಟ್ರಿಯಾ, ಜರ್ಮನಿ ಕೂಡ ಮಹಿಳಾ ದಿನವನ್ನು ಆಚರಿಸುತ್ತೆ. ಹೀಗೆ ನಾವು ನೋಡೋದಾದರೆ 1945ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವಿನ ಸಮಾನತೆಯ ತತ್ವವನ್ನು ದೃಢೀಕರಿಸುವ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಗುತ್ತೆ. ಈ ಒಪ್ಪಂದವನ್ನು ಈ 1945ರಲ್ಲಿ ಅಂಗೀಕರಿಸಲಾಗುತ್ತೆ. ಹಾಗೆ 1975ರ ಮಾರ್ಚ್ 8ರಂದು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಬೇಕು ಅಂತೇಳಿ ಒಂದು ಕರಡನ್ನು ಮಾಡುತ್ತೆ. ಅಂದಿನಿಂದ ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸ್ಕೊಂಡು ಬರ್ತಿದ್ವಿ. ಸೊ ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವಾಗ ಆರಂಭ ಮಾಡಿದ್ರು ಮತ್ತು ಇದರ ಹಿನ್ನೆಲೆಯನ್ನು ಸ್ವವಿವರವಾಗಿ ನಮಗೆ ಮತ್ತು ನಮ್ಮ ಕೇಳಿಗರಿಗೆ ತಿಳಿಸ್ಕೊಟ್ಟಿದ್ರಿ ಮ್ಯಾಮ್. ಹಾಗಿದ್ರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಮಹತ್ವ ಮತ್ತು ಉದ್ದೇಶನ ನಮಗೆ ತಿಳಿಸ್ಕೊಡೋದಾದ್ರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಮಹತ್ವ ಅಂತ ನಾವು ನೋಡಿದ್ರೆ, ಮಹಿಳೆಯರಿಗೆ ಸಮಾಜದಲ್ಲಿರುವಂಥ ಸ್ಥಾನಮಾನ ಆಗಲಿ,
ಅವರಿಗೆ ಸಿಗುವಂಥ ಸಬಲೀಕರಣ ಅಥವಾ ಅವರ ಯಾವ ಥರ ಸಬಲೀಕರಣ ಹೊಂದ್ತಿದ್ದಾರೆ ಮತ್ತು ಲಿಂಗ ಪಕ್ಷಪಾತ ಮಾಡ್ತಾ ಇದ್ದಾರೆ ಈ ಇದರಲ್ಲಿ, ಅದ್ರ ಬಗ್ಗೆ ಎಲ್ಲ ನಾವು ಕೆಲವೊಂದು ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಅಥವಾ ಅದನ್ನು ತಡೆಗಟ್ಟುವಕ್ಕೋಸ್ಕರ ಮಹಿಳೆಯರಿಗೆ ಅಂತೇಳಿ ಸಮಾನವಾದ ಒಂದು ಹಕ್ಕನ್ನು ಪ್ರತಿಪಾದಿಸುವ ಈ ದಿನವನ್ನು ಆಚರಿಸ್ತೀವಿ. ಅಂದರೆ ಅವರ ಸಮಾನತೆ ಎಷ್ಟಿದೆ ಅಂತೇಳಿ ತೋರಿಸ್ಲಿಕ್ಕೋಸ್ಕರ ಈ ಒಂದು ದಿನದ ಮಹತ್ವವನ್ನು ನಾವು ನೋಡ್ತೀವಿ. ಈ ದಿನದಂದು ಮಹಿಳೆಯರ ಹಕ್ಕುಗಳ ಬಗ್ಗೆ ಗಮನ ಸೆಳೆಯಲು ಮತ್ತು ಜನರಿಗೆ ಅರಿವು ಮೂಡಿಸುವಲು ಕೆಲವೊಂದು ಕಾರ್ಯಕ್ರಮಗಳನ್ನು ಸಹ ನಾವು ಶಾಲಾ ಕಾಲೇಜು ಅಥವಾ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಂಥ ಸ್ಥಳಗಳಲ್ಲಿ ನಾವು ಅರಿವು ಕಾರ್ಯಕ್ರಮವನ್ನು ಮೂಡಿಸ್ಕೊಂಡು ನಾವು ಅವ್ರಿಗೆ ಅದ್ರ ಮಹತ್ವದ ಬಗ್ಗೆ ಅಂದರೆ ಹೆಣ್ಣು ಅಂದರೆ ಏನು ಮಹತ್ವ ಇದೆ ಅದ್ರ ಬಗ್ಗೆ ನಾವು ತಿಳುವಳಿಕೆ ಪಡಿಸ್ತೀವಿ. ಹಾಗಿದ್ರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಈ ವರ್ಷದ ಘೋಷವಾಕ್ಯನ ತಿಳಿಸಿ. ಈ ವರ್ಷ ಥೀಮ್ ನಾವು ನೋಡೋದಾದರೆ ಅಂದರೆ ಘೋಷಣಾ ವಾಕ್ಯ ನಾವು ನೋಡೋದಾದರೆ ಪ್ರತಿ ವರ್ಷ ಒಂದು ವಿಶ್ವಸಂಸ್ಥೆಯ ಮಹಿಳಾ ದಿನಾಚರಣೆ ದಿನ ಒಂದೊಂದು ಘೋಷವಾಕ್ಯವನ್ನು ನೀಡ್ತಾ ಇದೆ. ಅದೇ ಥರ ಈ ವರ್ಷ ನಾವು ನೋಡೋದಾದರೆ ಇನ್ಸ್ಪೈರ್ ಇನ್ಕ್ಲೂಷನ್ ಎಂಬುದು ಈ ವರ್ಷದ ಒಂದು ಥೀಮ್ ಆಗಿದೆ. ಇದ್ರ ಪ್ರಕಾರ ಏನು ಅಂತ ನಾವು ನೋಡೋದಾದರೆ ಪ್ರತಿಯೊಂದರಲ್ಲಿಯೂ ಮಹಿಳೆಯರ ಸೇರ್ಪಡೆಯನ್ನು ಒಳಗೊಳ್ಳುವಿಕೆಯನ್ನು ಅರ್ಥ ಮಾಡಿಕೊಳ್ಳೋದು, ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯನ್ನು ಸೇರ್ಪಡೆಗೊಳಿಸುವುದು ಅಥವಾ ಅದರಲ್ಲಿ ಅವಳ ಭಾಗಿತ್ವವನ್ನು ನೋಡ್ಕೊಳ್ಳುವಂಥದ್ದು, ಅದನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಗೌರವಿಸಲು ನಾವು ಇತರರನ್ನು ಪ್ರೇರೇಪಿಸಬೇಕು. ಅಂದರೆ ಒಬ್ಬ ಮಹಿಳೆ ತಾನು ಏನು ಕೆಲಸ ಮಾಡ್ತೇನೆ ಒಂದು ಕೆಲಸದಾಗಲಿ ಅಥವಾ ಬೇರೆ ಯಾವುದೇ ಒಂದು ವಿಷಯದಲ್ಲಾಗಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾಳೆ, ಅದ್ರ ಬಗ್ಗೆ ಅವಳ ಮೇಲೆ ನಮ್ಗೆ ಬರುವಂಥ ಗೌರವ ಅಥವಾ ನಾವು ಅದನ್ನ ಬೇರೆಯವ್ರಿಗೆ ಹೇಳಿ ಅವ್ರನ್ನ ಗೌರವಿಸುವಂತೆ ಮಾಡಿಸೋದನ್ನ ನಾವು ನೋಡಬೇಕು. ಇನ್ನು ನಾವು ಉತ್ತಮ ಜಗತ್ತನ್ನು ರೂಪಿಸುವ ಒಂದು ಇದರ ಅರ್ಥ ಆಗಿದೆ. ಅಂದರೆ ಹೆಣ್ಣಿಗೆ ಗೌರವ ಕೊಟ್ಟು ಅವ್ರು ಮಾಡೋ ಕೆಲಸಕ್ಕೆ ಪ್ರೋತ್ಸಾಹ ಕೊಡುವಂಥದ್ದನ್ನ ಮಾಡ್ತಾ ಒಂದು ಉತ್ತಮವಾದ ಜಗತ್ತನ್ನು ರೂಪಿಸುವಂಥದ್ದು ಈ ಒಂದು ವರ್ಷದ ಥೀಮ್ನ ಉದ್ದೇಶ ಆಗಿದೆ. ಮಹಿಳಾ ಸಬಲೀಕರಣ ಅನ್ನೋ ಪದನ ನಾವು ಯಾವಾಗಲೂ ಬಳಸ್ತಾ ಇರ್ತೀವಿ. ಹಾಗಿದ್ರೆ ನಮ್ಮ ಮಹಿಳಾ ಸಬಲೀಕರಣ ಆಗಿದೆಯಾ ಮ್ಯಾಮ್? ಇದನ್ನು ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ? ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಮಹಿಳಾ ಸಬಲೀಕರಣ ಹೆಚ್ಚಾಗಿ ಕಂಡು ಬರ್ತೀನಿ. ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆ ತನ್ನ ಏನು ಪಾದ ಅರ್ಪಣೆ ಮಾಡಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳೆ. ಈಗ ನಮ್ಮ ಪ್ರೊಫೆಷನ್ ಆಗಲಿ ಅಡ್ವೊಕೇಸಿಯಲ್ಲೇ ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆ ಹೇಗೆ ಮುನ್ನುಗ್ತಾಳೋ ಅದೇ ರೀತಿ ನಮ್ಮ ಅಡ್ವೊಕೇಸಿ ಪ್ರೊಫೆಷನಲ್ಲೂ ಇದ್ದಾರೆ. ನ್ಯಾಯಾಧೀಶರಾಗಿ ಆಗಲಿ ಅಥವಾ ನ್ಯಾಯವಾದಿಯಾಗಿ ಆಗಲಿ, ಇನ್ನು ನಾವು ಏನಕ್ಕೆ ಟ್ರೈನ್ ಓಡಿಸೋದ್ರಿಂದನೂ ಹಿಡಿದು ಫ್ಲೈಟ್ ತನಕನೂ ನಮ್ಮ ಮಹಿಳೆಯರು ಹೆಚ್ಚಿನ ಸಬಲೀಕರಣ ಹೊಂದಿದ್ದಾರೆ. ಆದರೆ ಇನ್ನೂ ಎಷ್ಟೋ ಹಳ್ಳಿಗಳಲ್ಲಿ ಮಹಿಳೆಯರ ಸಬಲೀಕರಣ ಆಗದೆ ಉಳಿದಿರೋದು ನಾವು ನೋಡ್ತಿದ್ದೀವಿ. ಈಗ ನಮ್ಮ ರಾಷ್ಟ್ರಪತಿ ದೇಶದ ಮೊದಲ ಪ್ರಜೆ ಯಾರಿದ್ದಾರೆ, ಮರ್ಮು, ಅವರು ಮಹಿಳೆ ಅನ್ನೋದು ನಮಗೆ ಹೆಮ್ಮೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ಸಬಲೀಕರಣ ಆಗ್ತಿದ್ದಾರೆ. ಆದರೆ ಕೆಲವೊಂದು ಮೂಢನಂಬಿಕೆ ಅಥವಾ ಶಿಕ್ಷಣ ಇಲ್ಲದೆ ಇರೋದು ಈ ಒಂದು ಕಾರಣದಿಂದ ಮಹಿಳಾ ಸಬಲೀಕರಣ ಕುಂಠಿತ ಆಗ್ತಿರೋದು ನೋಡು. ಹಾಗೆ ಈಗಿನ ಒಂದು 2024 ಏನಿದೆ ಗಮನಿಸಿದಾಗ ಮಹಿಳೆಯರ ಸಬಲೀಕರಣ ಹೆಚ್ಚಾಗಿರೋದು ಕಂಡುಬರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಚೌರ್ಪನ್ನು ತೋರಿಸ್ತಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ನೋಡೋದಾದರೆ ದೇಶದ ಒಂದು ಉತ್ತಮ ಭವಿಷ್ಯಕ್ಕೋಸ್ಕರ ಮಹಿಳಾ ಸಬಲೀಕರಣ ತುಂಬ ಅಗತ್ಯವಾಗಿದೆ. ಪುರುಷರನ್ನ ಹೇಗೆ ನಾವು ಈ ಸಮಾಜದಲ್ಲಿ ಗೌರವ ಕೊಟ್ಟು ನೋಡ್ತೀವೋ ಅದೇ ರೀತಿ ಮಹಿಳೆಯನ್ನು ನೋಡಬೇಕು. ಯಾಕಂದರೆ ಪುರುಷರು ಎಷ್ಟು ಕೆಲಸ ಮಾಡ್ತಾರೋ ಅಷ್ಟೇ ಮಹಿಳೆಯೂ ಮಾಡ್ತಾಳೆ, ಆದರೆ ಅದಕ್ಕಿಂತ 2 ಪಟ್ಟು ಮಾಡ್ತಾಳೆ ಕೆಲಸ. ಮಹಿಳೆಯನ್ನು ನಾವು ಪ್ರೋತ್ಸಾಹ ಕೊಟ್ಟು ಮಾಡಿದ್ರೆ ಆ ಸಂದರ್ಭದಲ್ಲಿ ಅವರು ಸಮಾಜದಲ್ಲಿ ಒಂದು ಹೊಸ ಹೆಜ್ಜೆ ಇಟ್ಟು ಸಮಾಜದ ಆರ್ಥಿಕತೆಗಾಗಲಿ, ರಾಜಕೀಯ ಆಗಲಿ, ಸಂಸ್ಕೃತಿ ಆಗಲಿ, ಶಿಕ್ಷಣದಲ್ಲಾಗಲಿ ಎಲ್ಲದರಲ್ಲೂ ತಮ್ಮ ಒಂದು ಪಾತ್ರವನ್ನು ತೊಡಗಿಸ್ಕೊಂಡು ದೇಶದ ಯಶಸ್ಸಿಗೆ ಕಾರಣ ಆಗ್ತಾರೆ. ಒಂದು ದೇಶ ಮುಂದುವರಿಬೇಕು ಅಂದರೆ ದೇಶದಲ್ಲಿರೋ ಮಹಿಳೆಯು ಮುಂದುವರಿಬೇಕು ಅನ್ನೋದು ಈಗ ಅನಿವಾರ್ಯ ಆಗಿದೆ. ನಾವು ಆ ಥರ ನೋಡಿದರೆ ಮಹಿಳಾ ಸಬಲೀಕರಣದ ಪ್ರಯೋಜನಗಳೇನಿದೆ ಅಂತ ನೋಡಿದ್ರೆ, ಒಬ್ಬ ಮಹಿಳೆಗೆ ಶಿಕ್ಷಣ ಕೊಡಿಸೋದ್ರಿಂದ ಏನೆಲ್ಲ ಪ್ರಯೋಜನ ಅಂದರೆ, ಶಿಕ್ಷಣ ಪ್ರವೇಶದಿಂದ ಮಹಿಳಾ ಸಬಲೀಕರಣ ಹೆಚ್ಚು ಸಹಾಯ ಆಗುತ್ತೆ. ಶಿಕ್ಷಣ ಮಹಿಳೆಯರಿಗೆ ಆತ್ಮವಿಶ್ವಾಸ, ಜ್ಞಾನ ಮತ್ತು ನಿರ್ಧಾರ ಹೇಗೆ ತೆಗೆದುಕೊಳ್ಳುವುದು ಅನ್ನೋದನ್ನ ಶಿಕ್ಷಣ ನೀಡುತ್ತೆ. ಇದು ಸಮಾಜದಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಸರ್ಕಾರವು ಉಪಯುಕ್ತ ಕ್ರಮಗಳನ್ನು ಮಾಡಿಕೊಂಡಿದೆ. ಹಾಗೇನು ಶಿಕ್ಷಣದ ಮೂಲಕ ಜಾಗೃತಿ ಮೂಡಿಸುವಂಥದ್ದು. ಈಗ ಹಳ್ಳಿಗಳಲ್ಲಿ ನಾವು ನೋಡ್ಬೋದು, SLC ಆಗ್ತಿದ್ದಂಗೆ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸ್ತಾರೆ. ಅವರಿಗೆ ಮದುವೆ ಅಂದರೆ ಏನು ಅಂತಲೂ ಗೊತ್ತಿರಲ್ಲ. ಆ ಥರ ಸಂದರ್ಭದಲ್ಲಿ ಮದುವೆ ಮಾಡಿದಂಥ ಒಂದು ಪರಿಸ್ಥಿತಿಯಲ್ಲಿ ಮಹಿಳೆ ಮನೆ ನಡೆಸೋದಾಗಲಿ ಅಥವಾ ತನ್ನನ್ನು ತಾನು ನೋಡ್ಕೊಳ್ಳೋದಾಗಲಿ ಮಾಡಲಿಕ್ಕಾಗಲ್ಲ. ಅದೇ ಆ ಮಹಿಳೆಗೆ, ಆ ಹೆಣ್ಣು ಮಗುಗೆ ಒಂದು ಶಿಕ್ಷಣ ಕೊಟ್ಟಂಥ ಸಂದರ್ಭದಲ್ಲಿ ಮದುವೆ ಆದ ನಂತರ ತನ್ನ ಪ್ರೌಢ ವ್ಯವಸ್ಥೆ ಬರುತ್ತೆ, ಮತ್ತು ಗರ್ಭಿಣಿಯಾದ ವ್ಯವಸ್ಥೆಯಲ್ಲಿ ಯಾವ ಥರ ನೋಡ್ಕೋಬೋದು, ತನ್ನ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ನೋಡ್ಕೋಬೋದು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಶೈಕ್ಷಣಿಕ ಇಲ್ಲದೆ ಇರೋ ಎಷ್ಟೋ ಗ್ರಾಮಗಳಲ್ಲಿ ನಾವು ನೋಡಿದ್ವಿ. ಈಗಲೇ ಇಲ್ಲಿ ನಮ್ಮ ಕೋಟೆಲ್ಲೇ ನೋಡ್ಬೋದು ನಾವು. ಎಷ್ಟೋ ಅಪ್ರಾಪ್ತ ವಯಸ್ಕ ಮಕ್ಕಳ ಮದುವೆ ಆಗಿ ಕಳಿಸಿರ್ತಾರೆ. ಅವರು ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋದಾಗಲಿ, ಏಜ್ ಏನೋ ಮಾಡಿರ್ತಾರೆ, ಅಬೋಷನ್ ಆಗುವಂಥದ್ದು ಅಥವಾ ಆ ಹೆಣ್ಣು ಮಗುವಿನ ಜೀವಕ್ಕೆ ಅಪಾಯ ಆಗುವಂಥದ್ದು ಇದೆಲ್ಲ ನೋಡ್ಬೋದು. ಇದೆಲ್ಲ ಒಂದು ಮೂಢನಂಬಿಕೆ. ಮುಖ್ಯವಾಗಿ ಮಹಿಳಾ ಸಬಲೀಕರಣಕ್ಕೆ ಬೇಕಾಗಿದ್ದು ಶಿಕ್ಷಣ. ಹಾಗೆ ಸಂಪನ್ಮೂಲಗಳ ಅವಕಾಶ ಅಂದರೆ, ನಾವು ಈಗ ಅವ್ರಿಗೊಂದು ಗುರಿ ಇರುತ್ತೆ, ಏನೋ ಒಂದು ಕೆಲಸ ಮಾಡಬೇಕು ಅಂತಿರ್ತಾರೆ. ಏನೋ ಸಾಮಾಜಿಕವಾಗಿ
ತಾನು ಮುಂದುವರಿಬೇಕು, ಸಣ್ಣ ವ್ಯಾಪಾರ ಆಗಲಿ ಏನೇ ಮಾಡೋದಾಗಲಿ ಅವರಿಗೊಂದು ಸಾಲದ ಪ್ರೋತ್ಸಾಹ ನೀಡೋದಾಗಲಿ, ಅಥವಾ ಅವ್ರಿಗೆ ಏನು ಈಗ ಟೈಲರಿಂಗ್ ಮಾಡ್ತಾರೆ ಅಂದರೆ ಟೈಲರಿಂಗ್ ಮಿಷಿನ್ ಆಗಲಿ, ಅಥವಾ ಗಾರ್ಮೆಂಟ್ಸ್ ಏನೋ ನಡೆಸಿದರೆ ಸಣ್ಣ ಏನು ಸಂಪನ್ಮೂಲ ಕೊಡೋದಾಗಲಿ, ಈ ಥರ ಮಾಡೋದ್ರಿಂದ ಮಹಿಳೆ ತನ್ನ ಹೆಜ್ಜೆ ಇಟ್ಟು ದೇಶದಲ್ಲಿ ಪ್ರಗತಿಯನ್ನು ಮಾಡ್ತಾಳೆ. ಅವಳ ಒಂದು ಜೀವನವನ್ನು ನೋಡಿಕೊಂಡು ಕುಟುಂಬದ ಜೀವನವನ್ನು ನೋಡ್ತಾಳೆ. ಹಾಗೆ ಹಿಂಸಾಚಾರ ಮತ್ತು ಅಭದ್ರತೆ, ಈಗ ನಾವು ನೋಡ್ಬೋದು ಕೆಲಸ ಮಾಡೋ ಜಾಗದಲ್ಲಿ ಮಹಿಳೆ ಮೇಲೆ ಎಷ್ಟೋ ದೌರ್ಜನ್ಯ ನೋಡ್ತೀವಿ. ನಾವು ಮಹಿಳೆ ಮೇಲೆ ಕೆಲಸ ಮಾಡೋ ಜಾಗದಲ್ಲಿ ಅಂತಲ್ಲ, ಪ್ರತಿಯೊಬ್ಬ ಮಹಿಳೆ ಮನೆಯಿಂದ ಹೊರಗೆ ಬರ್ತಾಳೆ ಅಂದರೆ ಅವಳು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಬಸ್ಸಲ್ಲಾಗಲಿ ಅಥವಾ ತಾನೇ ಕೆಲಸ ಮಾಡ್ತಿರೋ ಜಾಗ ಅಥವಾ ಹೊರಗಡೆ, ಇಲ್ಲ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಅವಳು ತಗೊಳ್ಳುವಂಥ ಸಮಯದಲ್ಲಿ ಅವಳಿಗಾಗೋ ಮಾನಸಿಕ ದೈಹಿಕ ಸಮಸ್ಯೆಗಳು ತುಂಬ ಹೆಚ್ಚಿರುತ್ತೆ. ಇಂಥ ಒಂದು ಹಿಂಸಾಚಾರದಿಂದ ಅವಳನ್ನ ತಡೆಗಟ್ಟೋಕ್ಕೋಸ್ಕರ ಕಾನೂನಲ್ಲಿ ಬೇಕಾದಷ್ಟು ಕಾನೂನುಗಳಿದೆ. ಮಹಿಳೆಯರಿಗೋಸ್ಕರ ದೌರ್ಜನ್ಯ ಕಾಯಿದೆ ಇದೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋದರೆ ಒಬ್ಬ ಮಹಿಳೆ ತಾನು ಸಬಲೀಕರಣ ಹೊಂದುವುದರೊಂದಿಗೆ ತನ್ನ ಪರಿವಾರವನ್ನು ಹಾಗೂ ದೇಶದ ಪ್ರಗತಿಯನ್ನು ಸಬಲೀಕರಣ ಮಾಡ್ತಾಳೆ ಅಂತ ಹೇಳ್ಬೋದು. ಬಾ ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ, ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿಯಲ್ಲ ನೀನು, ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು. ಸೊ ಹಾಗಿದ್ರೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳು ಅಥವಾ ಅರಿವು ಮೂಡಿಸೋ ಕಾರ್ಯಕ್ರಮಗಳು ನಡಿಬೇಕಾಗಿದೆ. ಹೌದು, ಈಗ ನಡೀತಿದೆ, ಪ್ರಸ್ತುತ ನಡೀತಿದೆ, ಹಾಗೆ ಇನ್ನೂ ನಡೆಯೋದು ಹೆಚ್ಚಾಗಿ ಬೇಕಾಗಿದೆ. ಸೊ ಮಹಿಳೆಯರಿಗೆ ತಿಳಿದಿರಲೇಬೇಕಾದಂತಹ ಕನಿಷ್ಠ ಹಕ್ಕುಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಮೇಡಮ್. ಸಾಮಾನ್ಯವಾಗಿ ಮಹಿಳೆಯರು ಮುಖ್ಯವಾಗಿ ಮೂಲಭೂತ ಹಕ್ಕುಗಳು, ಕೆಲವೊಂದು 5 ಹಕ್ಕುಗಳು ಮೂಲಭೂತವಾಗಿ ಅವ್ರು ತಿಳ್ಕೊಂಡಿರಬೇಕು. ಅದರಲ್ಲಿ ಸಮಾನತೆ ಹಕ್ಕು, ಅಂದರೆ ನಾನು ಪುರುಷರಿಗೆ ಹೇಗೆ ಸಮಾನಳು ಅಂದರೆ ಸಮಾಜದಲ್ಲಿ ನಾನು ಸಮಾನಳು ಅನ್ನೋ ಒಂದು ಹಕ್ಕನ್ನು ತಿಳ್ಕೋಬೇಕು. ಹಾಗೆ ಘನತೆ ಮತ್ತು ಸಭ್ಯತೆ ಹಕ್ಕು, ಇದೇನು ಸೂಚಿಸುತ್ತೆ ಅಂದರೆ ಮಹಿಳೆಗೆ ಗೌರವ ಕೊಡೋದು ಮತ್ತು ಗೌರವದಿಂದ ನಡೆಸಿಕೊಳ್ಳೋದು. ಯಾವುದೇ ರೀತಿ ಅವರಿಗೆ ಕಿರುಕುಳ ಕೊಡುವಂಥದ್ದಾಗಲಿ ಈ ಥರ ಮಾಡಿ ಅವ್ರ ಘನತೆಗೆ ಧಕ್ಕೆ ತರದಂತೆ ನಡೆದುಕೊಳ್ಳೋದು ಸಹ ಹಕ್ಕಾಗಿದೆ. ಇದ್ರ ಬಗ್ಗೆ ಈ ಹಕ್ಕಿಗೆ ಯಾರು ಉಲ್ಲಂಘನೆ ಮಾಡಿದ್ರೆ ಅದ್ರ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡೋದಾಗಲಿ ಅಥವಾ ಎಲ್ಲಾದರೂ ಕಂಪ್ಲೇಂಟ್ ನಮ್ಮ ಸ್ಟೇಷನಲ್ಲಾಗಲಿ ಅಥವಾ ಮಹಿಳಾ ಸಾಂತ್ವನ ಕೇಂದ್ರದಲ್ಲಾಗಲಿ ಯಾವ ಮಾನಸಿಕ ಅಥವಾ ಲೈಂಗಿಕ ಕಿರುಕುಳದಂಥ ಇದಕ್ಕೆ ನಮ್ಮ ಒಂದು ಘನತೆಗೆ ಧಕ್ಕೆ ಉಂಟಾದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಮಾಹಿತಿ ಕೊಟ್ಟು ದೂರನ್ನು ಕೊಡೋದಾಗಲಿ ಮಾಡ್ಬೋದು. ಇದೊಂದು ಅವರ ಹಕ್ಕು, ಅದನ್ನ ತಿಳ್ಕೋಬೇಕು. ಹಾಗೆ ಶಿಕ್ಷಣ, ಆರೋಗ್ಯ, ರಕ್ಷಣೆ ಇದ್ರ ಬಗ್ಗೆನೂ ಹಕ್ಕಿದೆ. ಯಾಕಂದರೆ ಪ್ರತಿಯೊಬ್ಬ ಮಹಿಳೆಯು ಶಿಕ್ಷಣ ಪಡೆಯುವಂಥ ಹಕ್ಕನ್ನು ಹೊಂದಿದೆ. ಹಾಗೆ ಸಂಪೂರ್ಣವಾಗಿ ಆರೋಗ್ಯವಾಗಿರುವಂಥ ಹಕ್ಕು. ತನ್ನ ಗರ್ಭಾವಸ್ಥೆ, ಪ್ರೌಢಾವಸ್ಥೆ, ವಯಸ್ಸಾದಂಥ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಹಾಗೂ ಎಷ್ಟು ಸರ್ಕಾರದಿಂದ ಸೌಲಭ್ಯಗಳಿದೆಯೋ ಅದ್ರ ಬಗ್ಗೆ ತಿಳ್ಕೊಂಡು ಆರೋಗ್ಯ ಪಡೆದುಕೊಳ್ಳುವ ಹಕ್ಕು ಸಮೇತ ಹೊಂದಿದ್ದಾರೆ. ಹಾಗೆ ಕೌಟುಂಬಿಕ ಹಿಂಸೆ ವಿರುದ್ಧದ ಹಕ್ಕು, ಇದು ಹೆಚ್ಚಾಗಿ ನಮ್ಮ ಈ ಒಂದು ಭಾರತದಲ್ಲಿ ಕಂಡು ಬರ್ತಿದೆ. ಹಿಂದುಳಿದ ಪ್ರದೇಶದಲ್ಲಾಗಲಿ ಅಥವಾ ಹಳ್ಳಿಗಳಲ್ಲಾಗಲಿ ಹಿಂಸಾಚಾರ ಮಾಡ್ತಾ ಇದ್ದಾರೆ. ಅಂದರೆ ಮದುವೆ ಮಾಡ್ಕೊಂಡು ಹೋಗೋದು, ಹಿಂಸೆ ಕೊಡುವಂಥದ್ದು, ಡೌರಿ ತೊಗೊಂಬ, ಹಾಗೆ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಕೊಡುವಂಥದ್ದು, ಇಂಥ ಒಂದು ಕೌಟುಂಬಿಕ ಹಿಂಸೆಯ ವಿರುದ್ಧದ ಹಕ್ಕು ಇದನ್ನು ತಿಳ್ಕೊಂಡಿರೋದು ಅವಶ್ಯಕವಾಗಿದೆ. ಈ ಥರ ಒಂದು ಘಟನೆ ನಡೆದಾಗ ನಾವು ಅದನ್ನ ಎಲ್ಲಿ ತೀರ್ಮಾನ ಮಾಡ್ಕೋಬೋದು ಅಥವಾ ನಮಗೆ ಬೆಂಬಲವಾಗಿ ಯಾರು ಬರ್ತಾರೆ ಆ ಒಂದು ಮಾಹಿತಿನ ತೊಗೊಂಡು ಇದು ಒಂದು ಹಕ್ಕಾಗಿದೆ. ಹಾಗೆ ಕೆಲಸದ ಸ್ಥಳದಲ್ಲಿರುವ ಹಕ್ಕುಗಳು, ಸಮಾನ ವೇತನ ಪಡೆಯುವಂಥ, ನಾವು ಈಗ ಮಾತಾಡಿದಾಗೆ ಸಬಲೀಕರಣದಲ್ಲಿ ನಾವು ಹೇಳಿದ್ದು ಸಮಾನ ವೇತನ ಇದ್ರ ಬಗ್ಗೆ ಕೆಲಸದ ಸ್ಥಳಗಳಲ್ಲಿ. ಆಮೇಲೆ ಮೆಟರ್ನಿಟಿ ಲೀವ್, ತಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲಸದ ಜಾಗದಲ್ಲಿ ರಜೆ ತೊಗೊಳ್ಳೋವಂಥದ್ದಾಗಲಿ ಅಥವಾ ಫಸ್ಟಿಗೆ 3 ತಿಂಗಳಿತ್ತು ಈಗ 6 ತಿಂಗಳು ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಇದೆಲ್ಲ ಒಂದು ಮಹಿಳೆ ಬೇಸಿಕ್ಕಾಗಿ ತಾವು ತಿಳ್ಕೊಬೇಕಾಗಿರೋಂಥ ಹಕ್ಕುಗಳಾಗಿದೆ. ಪ್ರಸ್ತುತ ಮಹಿಳೆಯರಿಗೆ ಇರುವ ಕಾನೂನಿನ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ನಮ್ಮ ಮಹಿಳೆಯರಿಗೆ ಉಚಿತ ಕಾನೂನು ನೆರವನ್ನು ಸಮೇತ ನೀಡಲಾಗುತ್ತೆ, ನಮ್ಮ ನ್ಯಾಯಾಲಯದಲ್ಲೇ ನೀಡಲಾಗುತ್ತೆ. ಕಾನೂನು ಅರಿವು ನೀಡೋದು ಎಷ್ಟು ಮುಖ್ಯ, ಹಾಗೆ ಅವರಿಗೆ ಇರುವಂಥ ಕಾನೂನಲ್ಲಿ ಯಾರಿಗೆ ಈಗ ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ಅಂಥವ್ರಿಗೆ ಫ್ರೀ ಲೀಗಲ್ ಏಡ್ ಅಂತ ನಾವು ಕೊಡ್ತೀವಿ ಒಂದು. ಅದೇ ಥರ ಕಾನೂನಲ್ಲಿ ಬೇಕಾದಷ್ಟು ಒಂದು ಕಾಯ್ದೆಗಳನ್ನ ಇವರಿಗೋಸ್ಕರ ತಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇ ನಾವು ನೋಡೋದಾರೆ ಮಹಿಳಾ ದೌರ್ಜನ್ಯ ತಡೆಯಲು ರೂಪಿಸುವಂಥ ಕಾನೂನು. ಈ ಒಂದು ಕಾನೂನಿನ ಪ್ರಕಾರ ಏನು ಅಂದರೆ ಮಹಿಳೆ ಮೇಲೆ ಆಗುವಂಥ ಮಾನಸಿಕ, ದೈಹಿಕ, ಲೈಂಗಿಕ ಹಿಂಸೆಯೊಂದನ್ನು ತಡೆಯುವ ಒಂದು ಉದ್ದೇಶಕ್ಕೋಸ್ಕರ ಈ ಕಾನೂನು ತಂದಿದ್ದಾರೆ. ಹಾಗೆ ವಿಧವ ಮರುವಿವಾಹ ಕಾಯ್ದೆ ಅಂತಿದೆ. ಒಬ್ಬ ಏನು ಮದುವೆ ಆದ ನಂತರ ಗಂಡ ತೀರ್ಕೊಂಡ ಅಂತೇಳಿ ಇನ್ನೊಂದು ಮದುವೆ ಆಗಬಾರ್ದು ಅಂತೇನಿಲ್ಲ, ಅವಳು ಮರುವಿವಾಹ ಆಗ್ಬೋದು ಅಂತೇಳಿ 1856ರಲ್ಲಿ ಒಂದು ಕಾಯ್ದೆ ತರ್ತಾರೆ. ಇದ್ರ ಪ್ರಕಾರ ಒಂದು ಈಗ ನಾವು ಆಲ್ರೆಡಿ ನೋಡ್ಬೋದು
ವಿಧವೆ ಅಂದ ತಕ್ಷಣ ಅವಳ ಜೀವನ ಅಲ್ಲಿಗೆ ಮುಗೀತು. ಅವಳಿಗೆ 24 ಇಯರ್ಸ್ ಆಗಲಿ ಅಥವಾ 20 ಇಯರ್ಸ್ ಆಗಲಿ, ಗಂಡ ತೀರ್ಕೊಂಡಾದ್ಮೇಲೆ ಮತ್ತೆ ಮರುವಿವಾಹದ ಬಗ್ಗೆ ಏನು ಮಾತಾಡಿದ್ರೆ ಊರಿಂದ ಹೊರಗಡೆ ಬಹಿಷ್ಕಾರ ಹಾಕೋದಂತ ಇಂಥದ್ದೆಲ್ಲ ನಡೀತಿತ್ತು. ಆದರೆ ಈಗ ಅದಕ್ಕೆ ಅಂತಲೇ ಒಂದು ಕಾಯ್ದೆ ತಂದಿದ್ದಾರೆ, ವಿಧವಾ ಮರವು ವಿವಾಹ ಕಾಯ್ದೆ. ಈ ಕಾಯ್ದೆ ಅಡಿ ತಾನು ಇಚ್ಛೆಪಟ್ಟ ವ್ಯಕ್ತಿಯನ್ನು ವಿಧವೆ ಮದುವೆ ಆಗುವಂಥ ಒಂದು ಹಕ್ಕು ಅಧಿಕಾರವನ್ನು ಹೊಂದಿದ್ದಾಳೆ. ಹಾಗೆ ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ. ಈಗ ನಾವು ನೋಡ್ತೀವಿ ಎಷ್ಟೋ ಹೆಣ್ಮಕ್ಳು ಮದುವೆಯಾಗಿ ಹೋಗಿರ್ತಾರೆ. ಅವರಿಗೆ ಮದುವೆ ಬಗ್ಗೆ ನಾನು ಹೇಳಿದೆ ಆಗಲೇ, ಅಪ್ರಾಪ್ತ ವಯಸ್ಕರಿರ್ತಾರೆ. ಅವ್ರಿಗೆ ಮದುವೆ ಅಂದರೆ ಏನು ಅಂತ ಗೊತ್ತಿರಲ್ಲ. ಗಂಡನ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಅದ್ರ ಮೇಲೆ ಹಿಂಸೆ ಆಗೋದಾಗಲಿ ಅಥವಾ ಗಂಡನ ಮನೆಯಿಂದ ಹಿಂಸೆ ಆಗೋದಾಗಲಿ ಅಥವಾ ಏನೇ ಒಂದು ಕಿರುಕುಳ ಆಗೋದಾಗಲಿ, ಇಂಥ ಸಂದರ್ಭದಲ್ಲಿ ನಾವು ವಿಚ್ಛೇದನ ಪಡೆಯೋದಾಗಲಿ ಅಥವಾ ಜೀವನಾಂಶ ಪಡೆಯೋಕ್ಕೋಸ್ಕರ ಆಗಲಿ ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ ಇದೆ. ಇದು 1954ರಲ್ಲಿ ಜಾರಿಗೆ ಬಂದಿದೆ. ಹಾಗೆ ವಿಶೇಷ ವಿವಾಹ ಕಾಯ್ದೆ. ಪ್ರತಿಯೊಂದು ಹೆಣ್ಮಕ್ಳು ವಿವಾಹ ಆದ ತಕ್ಷಣ ವಿವಾಹ ನೋಂದಣಿ ಮಾಡ್ಕೋಬೇಕು. ಈಗ ಹೆಣ್ಮಗು ಆದ ತಕ್ಷಣ ಬಾಂಡ್ ಬೇಕು ಅಂತಾರೆ. ಬಾಂಡ್ ಬೇಕು ಅನ್ನೋದಕ್ಕೆ ನಾವು ರಿಜಿಸ್ಟರ್ ಆಗಿದ್ದೀವಿ ಮದುವೆ ಅಂತೇಳಿ ತೋರಿಸ್ಲಿಕ್ಕೆ ಕಾಯ್ದೆ ಇದೆ. 1954ರಲ್ಲಿ ಈ ಕಾಯ್ದೆ ಬರುತ್ತೆ. ಈ ಕಾಯ್ದೆಯಲ್ಲಿ ನಾವು ನೋಡೋದಾದ್ರೆ ಮುಸ್ಲಿಮವ್ರಿಗೂ ಒಂಥರ ಕಾನೂನಿದೆ, ಕ್ರಿಶ್ಚಿಯನ್ಗೂ ಇದೆ, ಹಿಂದೂಗೂ ಇದೆ. ಈಗ ನಾವು ಮುಸ್ಲಿಂ ಲಾದಲ್ಲಿ ನೋಡೋದಾದ್ರೆ ತಲಾಕ್ ಅಂತ ಹೇಳ್ತಿದ್ರು. ತಲಾಕ್ ಅಂದರೆ ಮುಗೀತು, ಡಿವೋರ್ಸ್ ಆಗಿದ್ದು ಲೆಕ್ಕ ಅಂತ. ಬಟ್ ಅದನ್ನ ಈಗ ತೆಗೆದಾಕಿದ್ದಾರೆ. ಈ ಒಂದು ಕಾಯ್ದೆ ಅಡಿ ಮಹಿಳೆ ತನ್ನನ್ನು ತಾನು ಸಂರಕ್ಷಣೆನೂ ಮಾಡ್ಕೋಬೋದು. ಯಾಕಂದರೆ ಈಗ ಎಷ್ಟೋ ಜನ ನಾವು ನೋಡಿದ ಮಟ್ಟಿಗೆ ಮದುವೆಯಾಗಿ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಬಿಟ್ಟು ಹೋಗುವಂಥದ್ದು. ಇಂಥ ಸಂದರ್ಭದಲ್ಲಿ ಮಹಿಳೆಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಇಂಥ ಸಂದರ್ಭ ಉಂಟಾದಾಗ ನ್ಯಾಯಾಲಯದ ಮೂಲಕ ತನ್ನ ಒಂದು ಸಂರಕ್ಷಣೆ ಮಾಡೋಕ್ಕೋಸ್ಕರ ನ್ಯಾಯಾಲಯದಲ್ಲಿ ಬಂದು ಏನು ಉಚಿತ ಕಾನೂನು ಕೊಡ್ತಾರೋ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ತನ್ನ ಒಂದು ಜೀವನ ನಡೆಸೋಕ್ಕೋಸ್ಕರ ಜೀವನಾಂಶವನ್ನು ಸಮೇತ ಹಾಕೋಬೋದು. ಹಾಗೆ ಅನೈತಿಕ ವ್ಯವಹಾರ ನಿಗ್ರಹ ಕಾಯ್ದೆ. ಈಗ ನಾವು ನೋಡ್ತಿರ್ಬೋದು, ಅನೈತಿಕವಾಗಿ ಎಷ್ಟೋ ಒಂದು ನಡೀತಾ ಇರುತ್ತೆ ಸಮಾಜದಲ್ಲಿ. ಅದ್ರ ಬಗ್ಗೆನೂ ಸಮೇತ ಕಾನೂನಿದೆ. ನಾವು ಅದನ್ನೆಲ್ಲ ಅರಿವು ತೊಗೋಬೇಕು ಅಂದರೆ ನಮಗೆ ಶಿಕ್ಷಣ ಫಸ್ಟ್ ಮುಖ್ಯವಾಗಿದೆ. ಶಿಕ್ಷಣ ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಾವು ಈ ಪ್ರಪಂಚದಲ್ಲಿ ಈಗ ನೋಡ್ತಿರೋದಂದರೆ ಮೊದಲನೇದು ಡೌರಿ, ವರದಕ್ಷಿಣೆ ಕಾಯ್ದೆ. ಏನಾದ್ರು ಗಲಾಟೆ ಆದರೂ ಸಾಕು, ನೀನು ಹೋಗಿ ದುಡ್ಡು ತೊಗೊಂಬ ಅನ್ನೋದು. ಈಗ ಹೆಚ್ಚಿನಗಾಗಿ ಈ ಒಂದು ವರದಕ್ಷಿಣೆ ಕಾಯ್ದೆ ಏನಿದೆ ಅದನ್ನ ದುರುಪಯೋಗ ಪಡಿಸ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಗಂಡ ಹೆಂಡತಿ ಅಂದಾಗ ಮನೇಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲಿಸೋದಾಗಲಿ, ಬಂದು 498 ಹಾಕೋದಾಗಲಿ, ಅವ್ರ ಮನೆಯವ್ರು ಬರಲಿ, ಕೋರ್ಟಿಗೆ ಬರಲಿ, ನಾನು ಹೋಗ್ತೀನಿ ಸರಿಯಾಗುತ್ತೆ, ನನ್ನ ಮರ್ಯಾದೆ ತೆಗೆದೇನೆ, ಒಂದು ಹಠಮಾರಿತನದಿಂದ ಈ ಒಂದು ಕಾಯ್ದೆ ಬಳಕೆ ಆಗ್ತಿದೆ ಅಂತಲೇ ಹೇಳ್ಬೋದು ಹೆಚ್ಚಾಗಿ. ಅಂದರೆ ಮಹಿಳೆಯರು ಈ ಒಂದು ಕಾನೂನನ್ನು ದುರುಪಯೋಗ ಹೌದು, ನನ್ನ ಪ್ರಕಾರ ಹೌದು. ಆದರೆ ಎಷ್ಟೋ ಜನ ಈ ಒಂದು ಕಾಯ್ದೆನೂ ತನ್ನ ಅನುಕೂಲನೂ ಪಡ್ಕೊಂಡಿದ್ದಾರೆ. ಆದರೆ ಅನುಕೂಲಕ್ಕಿಂತ ದುರುಪಯೋಗ ಜಾಸ್ತಿ ಆಗ್ತಿದೆ ಈ ಒಂದು ಕಾಯ್ದೆ. ದುರುಪಯೋಗ ಆಗಬಾರ್ದು. ಯಾಕಂದರೆ ಕಾನೂನು ಇರೋದು ನಮ್ಮ ರಕ್ಷಣೆಗೋಸ್ಕರ. ಆ ಒಂದು ಕಾನೂನು ಇಟ್ಕೊಂಡು ನಾವು ಇನ್ನೊಬ್ರಿಗೆ ತೊಂದರೆ ಕೊಡ್ತೀವಿ ಅಂದರೆ ಅದು ನಮ್ಮತನವನ್ನು ಬಿಟ್ಟುಕೊಟ್ಟು ನಾವು ಮಾಡ್ದಂಗಿರುತ್ತೆ. ಆದಷ್ಟು ನಾವು ನೋಡಿದ ಮಟ್ಟಿಗೂ ವರದಕ್ಷಿಣೆ ಕಿರುಕುಳ ಅಂತ ಬರೋದು ಎಷ್ಟೋ ಪ್ರಕರಣಗಳು ಬರುತ್ತೆ ನ್ಯಾಯಾಲಯಕ್ಕೂ. ಅಂಥ ಸಂದರ್ಭದಲ್ಲಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗಂಡನ ತಪ್ಪಿರಲ್ಲ, ಎಣ್ಣೆ ಬಂದು ಹಾಕಿರುವಂಥ ಪ್ರಕರಣಗಳು ಇದೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಡೌರಿ ಪ್ರಾಹಿಬಿಷನ್ ನಾವು ನೋಡೋದಾದರೆ ಹೆಣ್ಣು ಮರಣ ಹೊಂದಿದಂಥ ಸಂದರ್ಭಗಳು ಇರುತ್ತೆ, ಗಂಡನ ಸುಮ್ಮನೆ ಬಿಡೋವಂಥ ಸಂದರ್ಭವೂ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಈಗ ಹೆಣ್ಣು ಮಕ್ಕಳು ಅತಿಯಾಗಿ ಈ ಒಂದು ಕಾಯ್ದೆ ಇಟ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳೋದೇ ಹೆಚ್ಚಾಗಿದೆ. ಇದನ್ನು ತಡೆಗಟ್ಟಿದ್ರೆ ನಮಗೂ ಒಳ್ಳೆಯದು. ಯಾಕಂದರೆ ಒಬ್ಬ ಮಹಿಳೆಯಾಗಿ ಒಬ್ಬರ ಜೀವನ ಉದ್ಧಾರ ಮಾಡಬೇಕು ಹೊರತು ಹಾಳು ಮಾಡೋ ಅಧಿಕಾರ ನಮಗಿಲ್ಲ. ಹಾಗೆ ಇನ್ನೂ ನಾವು ನೋಡೋದಾದ್ರೆ ದೇವದಾಸಿ ಪದ್ಧತಿ ಸ್ಟಾರ್ಟಿಂಗ್ ಇತ್ತು, ನಾವು ನೋಡ್ಬೋದು. ಹಳೆ ಕಾಲದಲ್ಲೆಲ್ಲ ದೇವದಾಸಿಯರು ಅಂತಲೇ ಒಂದು ವಂಶನೇ ಅವರಿಗೋಸ್ಕರ ಇರ್ತಿತ್ತು. ಆ ಒಂದು ಪದ್ಧತಿ ಈಗಿಲ್ಲ. ಈಗ ನಾವು ನೋಡ್ಬೋದು ರೋಡ್ ಸೈಡ್ ಈಗಲೂ ಹೊರಗಡೆ ಎಲ್ಲ ಹೋದರೆ, ನಾವು ಮುಂಬೈ ಆ ಕಡೆ ಎಲ್ಲ ಹೋದರೆ ದೇವದಾಸಿಗಳು ಈಗಲೂ ಇರ್ತಾರೆ. ಅವರು ತಮ್ಮ ದೇಹವನ್ನು ಮಾರಿ ತಮ್ಮ ಒಂದು ಜೀವನವನ್ನು ನಡೆಸ್ತಿದ್ದಾರೆ. ಆ ಮಹಿಳೆಯರಿಂದನೇ ಉಳಿದಂಥ ಸಮಾಜದಲ್ಲಿರೋ ಮಹಿಳೆಯರು ಗೌರವದಿಂದ ನಡೆಯುವಂಥ ಕೆಲಸ ಆಗ್ತಿದೆ. ಯಾಕಂದರೆ ತನ್ನ ದೇಹ ಮಾರಿ ಪುರುಷ ಬಂದಂಥ ಸಂದರ್ಭದಲ್ಲಿ ತನ್ನ ದೇಹದಿಂದ ಅವನಿಗೇನು ಸಂತೋಷ ಬೇಕೋ ಅದು ಕೊಡ್ತಾಳೆ. ಆ ಗಂಡಸು ಅಲ್ಲಿಂದ ಹೊರಗೆ ಬಂದಾಗ ರೋಡಲ್ಲಿ ಓಡಾಡೋಂಥ ಮಹಿಳೆ ಆಗಲಿ ಅಥವಾ ಯಾರೇ ಇರಲಿ ಅವ್ರನ್ನ ಗೌರವದಿಂದ ಕಾಣ್ತಾನೆ. ಯಾಕಂದರೆ ತಾನು ಬಯಸಿದ್ದು ಸಿಕ್ಕಿದಾಗ ಬಿಡ್ತಾನೆ. ಈಗ ಆ ಮಹಿಳೆಗೆ ನಾವು ಹೆಚ್ಚು ಗೌರವ ಕೊಡಲೇಬೇಕು. ಯಾಕಂದರೆ ತನ್ನ ಒಂದು ಜೀವನವನ್ನು ಮುಡುಪಾಗಿಟ್ಟು ಉಳಿದ ಹೆಣ್ಣು ಮಕ್ಕಳಿಗೂ ಗೌರವ ಸಲ್ಲಿಸ್ತಿದ್ದಾರೆ ಅವರು. ಹಾಗೆ ಭ್ರೂಣ ಪತ್ತೆ ನಿಷೇಧ. ಈಗ ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಪ್ರಾಮುಖ್ಯತೆ ಬಂದಿದೆ ಅಂತ ಹೇಳೋರು. ಹೆಣ್ಮಕ್ಳು ಹುಟ್ಟಿದ್ರೆ ಮಹಾಲಕ್ಷ್ಮಿ ಬಂದ್ಲು ಅಂತ ಈಗ ಹೇಳ್ತಿದ್ರೆ, ಹಿಂದಿನ ಕಾಲದಲ್ಲಿ ಹಂಗಲ್ಲ. ಮಕ್ಳು ಯಾವುದು ಅಂದರೆ ಹೆಣ್ಣು ಅಂದರೆ ಅಯ್ಯೋ ಯಾಕಾದರೂ ಬಂತು ಅಂತ ಹೇಳೋರು. ಆದರೆ ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣು ಮುಂದುವರಿತಾ ಇದೆ. ಈಗ ಎಷ್ಟೋ ಜನ ಹೆಣ್ಮಕ್ಳು ಅಂದರೆ ಖುಷಿ ಪಡೋರು ಇದ್ದಾರೆ. ಆದರೆ ಹಿಂದಿನ ಕಾಲದ್ದು ನಾವು ನೋಡಿದ್ರೆ ಹೆಣ್ಣು ಅಂದರೆ ಬೇಡಪ್ಪ ಅದು ತೆಗೆಸ್ಬಿಡಿ ಅನ್ನೋ ಒಂದಿತ್ತು. ಈಗ ಆ ಥರ ಇಲ್ಲ. ಅದನ್ನೂ ಸಂರಕ್ಷಣೆ ಮಾಡಬೇಕು ಅಂತೇಳಿ 1994ರಲ್ಲಿ ಬಂತು. ಅದೇ ಪ್ರಕಾರ ಆ ಕಾಯ್ದೆ 2022ರಲ್ಲಿ ತಿದ್ದುಪಡಿ ಮಾಡಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿ ಜಾರಿಗೆ ತಂದಿದ್ದಾರೆ. ಇನ್ನು ಗೃಹ ಹಿಂಸೆ ವಿರುದ್ಧದ ರಕ್ಷಣಾ ಕಾಯ್ದೆ
ಈಗ ನಾವು ರೀಸೆಂಟಾಗಿ ನೋಡಿದ್ವು ಎಚ್ ಡಿ ಕೋಟೆ ಸರಗೂರು ತಾಲೂಕಲ್ಲಿ ಒಬ್ಬ 14 ವರ್ಷದಿಂದ ಒಂದು ಮಹಿಳೆಯನ್ನು ಮನೆಯೊಳಗೆ ಹಾಕಿ ಗೃಹ ಬಂಧನದಲ್ಲಿಟ್ಟಿದ್ದ ಅಂತ ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು, ಸಾಂತ್ವನ ಕೇಂದ್ರದಲ್ಲ ದೊಡ್ಡ ವಿಷಯನೇ ಆಗಿತ್ತು. ಸರಗೂರು ಸ್ಟೇಷನಲ್ಲಿ ಕಂಪ್ಲೇಂಟು ಆಗಿತ್ತು. ಒಬ್ಬ ಮಹಿಳೆನ 14 ವರ್ಷ 12 ವರ್ಷ ಏನೋ ಮನೆಯೊಳಗೆ ಕೂಡ ಹಾಕಿದ್ದಾನೆ. ಒಂದು ಕಿಟಿಗೆಯಿಂದ ಮಾತ್ರ ಅವಳು ನೋಡ್ಬೋದು. ಈಗ ನಾವು ಈ ಒಂದು ಕಾಯ್ದೆ ಬಂದ ಮೇಲಿಂದ ಈಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಾದ ಮೇಲೆ ಪೊಲೀಸರು ಹೋಗಿ ಅವ್ರನ್ನ ಬಿಡುಗಡೆ ಮಾಡಿದ್ದೂ ಇದೆ, ಅವರ ತವರು ಮನೆಗೆ ಸೇರಿಸಿದ್ದೂ ಇದೆ. ಕೆಲವೊಂದು ಕಾಯ್ದೆಗಳು ಹೇಗೆ ಅಂದರೆ ನಮ್ಮ ಒಳ್ಳೆತನಕ್ಕೂ ಆಗುತ್ತೆ, ದುರುಪಯೋಗನೂ ಆಗುತ್ತೆ. ಆದರೆ ನಾವು ಅದನ್ನ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಾಲ್ಯ ವಿವಾಹ ನಿಷೇಧ ಪದ್ಧತಿ ಈಗ ನಾವು ಹೇಳೋದಾದ್ರೆ ರೀಸೆಂಟಾಗಿ ನಮ್ಮ ಕೋರ್ಟಿಗೆ ಒಂದು ಬಂದಿತ್ತು ಬಾಲ್ಯ ವಿವಾಹ. ಹೆಚ್ಚಿನದಾಗಿ ಆಕರ್ಷಣೆ ಆಗೋದಂತೂ ಹೈಸ್ಕೂಲ್ ಟೈಮಲ್ಲಿರುವಂಥ ಮಕ್ಕಳು. ಮೊದಲಾಗಿದ್ದರೆ ಏನೋ ಆಗ್ತಿತ್ತು, ಈಗ ಹೈಸ್ಕೂಲಲ್ಲಿ ಬಂದ ತಕ್ಷಣ ಈ ಕೋವಿಡ್ ಟೈಮಿಂದ ಮೊಬೈಲ್ ಅನ್ನೋದು ಬಂತು, ಆನ್ಲೈನ್ ಕ್ಲಾಸ್ ಅಂತ ಬಂತು. ಮೊಬೈಲ್ಗೆ ಎಷ್ಟು ಒಳ್ಳೆಯದೋ ಅಷ್ಟೇ ಹಾಳು ಅಂತ ಈ ಕೋವಿಡ್ ಟೈಮಲ್ಲಿ ಗೊತ್ತಾಗುತ್ತೆ. ಯಾಕಂದರೆ SLC ಓದೋ ಮಕ್ಕಳಾಗಲಿ ಅಥವಾ ಹೈಸ್ಕೂಲ್ 8th 9th ಇರೋ ಮಕ್ಕಳಿಗಾಗಲಿ ಮೊಬೈಲ್ ಬಗ್ಗೆ ಅಷ್ಟು ಗಮನ ಇರಲ್ಲ. ಈ ಮೊಬೈಲ್ ಅಂತ ಬಂದಮೇಲೆ ರೀಲ್ಸ್ ನೋಡೋದಾಗಲಿ, ಮೂವಿ ನೋಡೋದಾಗಲಿ ಅಥವಾ ಏನೋ ಒಂದು ಬೇಡದೇ ಇರೋದಂತ ನೋಡೋದಾಗಲಿ ಅದನ್ನ ನೋಡಿಕೊಂಡು ಪ್ರೀತಿ ಪ್ರೇಮ ಅಂತ ಬಿದ್ದು ಹೆಚ್ಚಾಗ್ತಿದೆ. ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೂ ಭಯ ಇರುತ್ತೆ, ನನ್ನ ಮಗಳು ಎಲ್ಲ ಹೋಗ್ತಾಳ ಏನೋ ಅನ್ನೋ ಭಯದಲ್ಲಿ ತಂದೆ ತಾಯಿರು ಏಜೇ ಆಗಿರಲ್ಲ, 18 ವರ್ಷ ಇನ್ನೂ ಬಂದೇ ಇರಲ್ಲ, SLC ಓದ್ತಾ ಇರ್ತಾರೆ, ಇಲ್ಲ 9th ಓದ್ತಾ ಇರ್ತಾರೆ. ಆದ ತಕ್ಷಣ ಕದ್ದು ಮುಚ್ಚಿ ರಾತ್ರಿ ಮದುವೆ ಮಾಡೋದಂತೂ ನಡೀತಾ ಇದೆ, ಇಲ್ಲಿ ಹೆಚ್ಚಾಗಿ ನಡೀತಿದೆ. ನಮ್ಮ HD ಕೋಟೆಯಲ್ಲಿ ಅದು ಹೆಚ್ಚಾಗಿ ಕಾಣ್ತಿದೆ. ಆದರೆ ತಡೆಗಟ್ಟೋರು ತಡೆಗಟ್ತಿದ್ದಾರೆ, ಗೊತ್ತಿದ್ದು ಅದ್ರ ಬಗ್ಗೆ ಮಾಹಿತಿ ಇದ್ದು ತಡೆಯೋಕ್ಕಾಗದೇ ಇರೋರು ತುಂಬ ಜನ ಇದ್ದಾರೆ. ಈ ಒಂದು ಬಾಲ್ಯ ವಿವಾಹದಿಂದ ನಾವು ಎಷ್ಟೋ ಹೆಣ್ಮಕ್ಳು ಜೀವನನೂ ರಕ್ಷಣೆ ಮಾಡ್ಬೋದು. ಈ ಕಾನೂನು ಬಗ್ಗೆ ಅರಿವಿದ್ದು ಕೆಲವರು ಮಾಡಲ್ಲ, ನಮಗೆ ಯಾಕೆ ಅನ್ನೋ ಒಂದು ಇದರಲ್ಲಿ ಬಿಡ್ತಾರೆ, ಬೇಡ ನಮಗೆ ಯಾಕೆ, ನಾವೇನಕ್ಕೆ ಮಾತಾಡಬೇಕು ಅಂತ. ಬಾಲ್ಯ ವಿವಾಹ ಮಾಡೋದ್ರಿಂದ ಏನು ತಪ್ಪಾಗುತ್ತೆ ಅಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ವಿವಾಹ ಅಂದ್ರೇನು ವಿವಾಹ ಅಷ್ಟೇ, ಈ ಮೂವಿಯಲ್ಲಿ ನೋಡ್ದಂಗೆ ವಿವಾಹ ಅಂದ್ಕೊಂಡಿರ್ತಾರೆ. ಆದರೆ ಅದ್ರ ಮುಂದಿನ ಪರಿಣಾಮ ಏನಿರುತ್ತೆ ಅಂತ ಗೊತ್ತೆ. ಹೆಚ್ಚಿನಾಗಿ ತಂದೆ ತಾಯಿಗಳೇ ಹೆಚ್ಚಿನ ಕ್ರಮ ವಹಿಸಬೇಕು. ಅಂದರೆ ತಮ್ಮ ಮಕ್ಕಳನ್ನ ಈಗ ಮದುವೆ ಮಾಡಿಕೊಡ್ತಿದ್ದೀವಿ ಅಂದಾಗ ಬಾಲ್ಯ ವಿವಾಹ ಮುಂದಿನ ಜೀವನ ಹೆಂಗಿರುತ್ತೆ ಅಂತ ಅವ್ರು ಯೋಚನೆ ಮಾಡಬೇಕು. ಈ ಒಂದು ಕಾಯ್ದೆ ಬಂದ ಮೇಲಿಂದ ಬಾಲ್ಯ ವಿವಾಹ ಕಂಟಿನ್ಯೂ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ. ಕೆಲವೊಂದು ಕ್ರಿಮಿನಲ್ ಕಾನೂನುಗಳಿದೆ. ಈಗ ನಾವು CRPC ನೋಡ್ತೀವಿ, ಅದರಲ್ಲಿ 125 ಮೈಂಟೆನೆನ್ಸ್ಗೆ ಹಾಕೊಂಡ್ಬರ್ತಾರೆ, ಕೋರ್ಟಿಗೆ ಬರ್ತಾರೆ, ನನಗೆ ಜೀವನಾಂಶ ಬೇಕು ನನ್ನ ಗಂಡನಿಂದ ಅಂತ. ಜೀವನಾಂಶಕ್ಕೆ ಬಂದಂಥ ಮಹಿಳೆ ಏನು ಮಾಡ್ತಾಳೆ ಅಂದರೆ ಗಂಡ ಎಲ್ಲಿ ವಾಸ ಇದ್ದಾನೆ ಅಂತ ಗೊತ್ತಿರಲ್ಲ, ಅವಳು ಮಾಹಿತಿ ಎಲ್ಲ ಕೊಡ್ತಾಳೆ, ತನಗೆ ಜೀವನಾಂಶಕ್ಕೆ ಬೇಕು. ಗಂಡ ಕರ್ಕೊಂಡು ಹೋಗೋಕೆ ರೆಡಿ ಇದ್ದರೂ ಹೋಗಲ್ಲ, ಯಾಕಂದರೆ ಅವನ ಕಿರುಕುಳದಿಂದ ಅವಳು ಮನಸೋತಿರ್ತಾಳೆ. ಇಂಥ ಸಂದರ್ಭದಲ್ಲಿ ನಮ್ಮ ನ್ಯಾಯಾಲಯದಲ್ಲೂ ಅಷ್ಟೇ ಎರಡೂ ಕಡೆ ವಿಚಾರಿಸಿ ಅವಳಿಗೆ ಒಂದು ತಿಂಗಳಿಗೆ ಇಷ್ಟು ಬೇಕಾಗುತ್ತೆ ಜೀವನಾಂಶ ಅಂತೇಳಿ ಕೊಡುವಂಥದ್ದು ನೋಡಿದೆ. ಇನ್ನು ನಾವು ಗಂಡು ಮಕ್ಕಳು ಹೆಣ್ಮಕ್ಳು ಅಂದರೆ ಈಗ ಜೀವನಾಂಶಕ್ಕೆ ಬಂದಂಥ ಸಂದರ್ಭದಲ್ಲಿ ಹೆಣ್ಣು ಮಗುವಾಗಿದ್ದರೆ ತಾಯಿ ಜೊತೆ ಕಳಿಸ್ತೀವಿ, ಗಂಡು ಮಗು ಆಗಿದ್ರೆ ತಂದೆ ಜೊತೆ ಕಳಿಸ್ತೀವಿ. ಈ ಥರ ಎಲ್ಲ ನೋಡಿದ್ರೆ ನಾವು ಕಾನೂನನ್ನ ಉಳಿಸ್ಬೇಕು. ಆದರೆ ಈಗಿರೋ ಸಮಾಜದಲ್ಲಿ ಕಾನೂನು ಉಳಿತಾನೂ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಆಗಲಿ ಯಾರಿಗೂ ಸಿಗ್ತಾನೂ ಇಲ್ಲ. ಮಹಿಳೆಯರು ಹೆಚ್ಚಿನಾಗಿ ತಮ್ಮ ಹಕ್ಕುಗಳು ಮತ್ತು ಕಾನೂನು ಬಗ್ಗೆ ತಿಳ್ಕೊಳ್ಳೋದು ಹೆಚ್ಚು ಬೇಕಾಗಿದೆ. ಈ ಒಂದು ಪ್ರಪಂಚದಲ್ಲಿ ಪ್ರಸ್ತುತದಲ್ಲಿ ಅದು ಬೇಕೇ ಬೇಕು, ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ನಿಮಗೆ ಏನಾದ್ರು ತೊಂದರೆ ಇದ್ದರೆ ಕಾನೂನು ಪ್ರಾಧಿಕಾರದಿಂದ ಫ್ರೀ ಸರ್ವಿಸು ಸಿಗುತ್ತೆ, ಮಹಿಳೆಯರಿಗೆ ಬಂದು ಪಡ್ಕೋಬೋದು ಅಂತ. ಭಾಳ ಸಂತೋಷ ಮ್ಯಾಮ್. ಇಷ್ಟೊತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಮಹಿಳೆಯರಿಗೆ ಗೊತ್ತಿರಲೇಬೇಕಾದಂತಹ ಹಕ್ಕುಗಳು ಮತ್ತು ಕಾನೂನಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿಗಳಲ್ಲ ನೀನು, ಅನುಮಾನವೇ ಬೇಡ ಇನ್ನು. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್? ಮಹಿಳೆಯರಿಗೆ ಈ ದಿನ ಸಂದೇಶ ಏನು ಹೇಳಬೇಕು ಅಂದರೆ ಮಹಿಳೆ ತಾನು ಬೆಳೆಯೋದರೊಂದಿಗೆ ಇತರರನ್ನು ಬೆಳೆಸಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಾವು ಮಹಿಳೆಯನ್ನು ಭೂಮಿ ತಾಯಿಗೆ ಹೋಲಿಕೆ ಮಾಡ್ತೀವಿ. ಯಾರೂ ಭೂಮಿ ತಾಯಿಗೆ ನಮ್ಮ ಪುರುಷರನ್ನ ಯಾರೂ ಹೋಲಿಕೆ ಮಾಡಲ್ಲ. ಭೂಮಿ ತಾಯಿ ಎಷ್ಟು ತಾಳ್ಮೆಯಿಂದ ಇರ್ತಾಳೋ ಅಷ್ಟೇ ತಾಳ್ಮೆಯಿಂದ ನಾನು ಅಂದರೆ ಮಹಿಳೆ ತನ್ನ ತಾಳ್ಮೆಯನ್ನು ಸಹಿಸಿಕೊಂಡು ದೇಶದಲ್ಲಿ ಏನು ತನ್ನ ಸುತ್ತಮುತ್ತ ಆಗುವಂತಹ ಒಂದು ಸವಾಲುಗಳಿದೆ, ಇನ್ನು ದೈಹಿಕವಾಗಿ ಮಾನಸಿಕವಾಗಿ ಇದನ್ನೆಲ್ಲ ಸಹಿಸ್ಕೊಂಡು, ಅಂದರೆ ಸಹಿಸ್ಕೋಬೇಕು ಅಂದರೆ ಫುಲ್ಲಾಗಿ ನಾವು ನುಂಗ್ಕೊಳ್ತೀವಿ, ನಾವು ಅದನ್ನ ಮಾಡಲ್ಲ, ಇಲ್ಲ ನಮ್ಮ ಕೈಲಿ ಆಗಲ್ಲ ಅನ್ನೋದನ್ನ ಬಿಟ್ಟು ನನ್ನ ಕೈಲಿ ಎಲ್ಲ ಆಗುತ್ತೆ, ನಾನು ಪುರುಷರಷ್ಟೇ ಸಮಾನಳು,
ನಾನು ಎಲ್ಲ ಮಾಡ್ತೀನಿ ಅಂತೇಳಿ ಮುಂದೆ ಬಂದರೆ ನಮ್ಮ ದೇಶವೂ ಪ್ರಗತಿಯಾಗುತ್ತೆ, ಮಹಿಳೆಯಾಗಿ ನಾವು ಒಂದು ಸ್ಥಾನದಲ್ಲಿದ್ದು ನಮ್ಮ ಒಂದು ಗೌರವವನ್ನು ಹೆಚ್ಚಿಸ್ಕೋಬೋದು ಅಂತ ನನಗೆ. ಸೊ ಒಟ್ಟಾರೆ ಮಹಿಳೆ ಅಬಲೆಯಲ್ಲ ಸಬಲೆ ಅನ್ನೋದನ್ನು ಹೇಳ್ತಾ ಹೌದು. ಇದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ? ಸಂದೇಶ ಅನ್ನೋದಕ್ಕಿಂತ ಮಹಿಳೆ ಭೋಗದ ವಸ್ತು ಅಲ್ಲ, ಒಂದು ತ್ಯಾಗದ ಮೂರ್ತಿ. ಆ ಥರ ನೋಡಿದರೆ ಹೆಣ್ಣಿನ ಭಾವನೆಗಳನ್ನ ಅರ್ಥೈಸ್ಕೊಳ್ಬೇಕು, ಅವಳ ಭಾವನೆಗೆ ಸಮಾನತೆ ಸೃಷ್ಟಿಸ್ಕೊಂಡು ಹೆಣ್ಣನ್ನು ಗೌರವದಿಂದ ಕಾಣಬೇಕು. ಅಂದರೆ ಸಮಾಜ ತನ್ನನ್ನು ತಾನು ಎಷ್ಟು ಗೌರವಿಸುತ್ತೋ ಅಷ್ಟೇ ಹೆಣ್ಣನ್ನು ಗೌರವಿಸ್ಬೇಕು ಅಂತೇಳಿ ಸಮುದಾಯದ ಜನತೆಗೆ ಒಳ್ಳೆ ಕಿವಿ ಮಾತನ್ನು ಹೇಳಿದ್ರೆ ಮ್ಯಾಮ್, ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಮಹತ್ವ, ಇತಿಹಾಸ, ಹಿನ್ನೆಲೆ ಹಾಗೂ ಕಾನೂನಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಕುರಿತು ಮಾತನಾಡಲು ನಮ್ಮೊಂದಿಗಿದ್ದವರು HD ಕೋಟೆಯ ವಕೀಲರಾದ ಶ್ರೀಮತಿ ನಯನಾ KM ರವರು. ಮಹಿಳೆಯರು ಇನ್ನಷ್ಟು ಸಬಲರಾಗುವುದರ ಜೊತೆಗೆ ಸದೃಢ ರಾಷ್ಟ್ರ ನಿರ್ಮಾಣವಾಗಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ತಾಯಾಗಿ ಮಮತೆ ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ, ಹೆಣ್ಣೆಮ್ಮ ಸಂಭ್ರಮ, ನಮ್ಮ ಪ್ರೀತಿ ಅನುಪಮ. ನಾವೇ